ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಿಮ್ಮ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನ ನಿನ್ನೆ ಪ್ರತಿಯೊಬ್ಬರು ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಿಮ್ಮ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಚೇಂಜಸ್ ಇರುತ್ತೆ, ಏನಾದರೂ ಚೇಂಜಸ್ ಇರುತ್ತಾ, ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಸಿಗುತ್ತಾ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇದ್ರ ಜೊತೆಗೆ ನಿಮ್ಗೆ ಕಾಲೇಜ್ ಸಿಗ್ಲಿ ಸಿಗದೆ ಇರಲಿ ನೆಕ್ಸ್ಟ್ ಪ್ರೋಸೆಸ್ ಏನು, ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋಗೊಂದು ಲೈಕ್ ನ ಮಾಡಿ, ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ. ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ 1.5x ಅಥವಾ 2x ಹಾಕೊಂಡು ಈ ವಿಡಿಯೋ ನೋಡಿ, ಯಾಕೆಂತ ಹೇಳಿದ್ರೆ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ವಿಷಯದ ಕಡೆ ಬರೋದಾದ್ರೆ, ನಿಮ್ಮ ಪ್ರಾವಿಷನಲ್ ರಿಸಲ್ಟ್ಸ್ ನ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ಈಗ ರಿಲೀಸ್ ಮಾಡುವಂತದ್ದು ಫೈನಲ್ ಅಲಾಟ್ಮೆಂಟ್. ಸೊ ಪ್ರಾವಿಷನಲ್ ಅಲಾಟ್ಮೆಂಟ್ ಗೂ ಫೈನಲ್ ಅಲಾಟ್ಮೆಂಟ್ ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳಿದ್ರೆ, ಈಗ ನಿಮ್ಗೆ ನಿನ್ನೆ ಒಂದು ಕಟ್ ಆಫ್ ನ ರಿಲೀಸ್ ಮಾಡಿದ್ರು. ಸೊ ಒಂದು ಕಟ್ ಆಫ್ ನ ನೋಡ್ಕೊಂಡು ನೀವು ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕೆಇಎ ಕಡೆಯಿಂದ, ಅಕಸ್ಮಾತ್ ನಿಮ್ಮ ರ್ಯಾಂಕ್ 30K ಇದೆ, ಸೊ ಒಂದು ಕಾಲೇಜ್ ಕಟ್ ಆಫ್ 35K ಇದೆ, ಆದ್ರೂ ನೀವು ನಿಮ್ಮ ಕಾಲೇಜ್ ಎಷ್ಟೆಲ್ಲ ಆಡ್ ಮಾಡಿರ್ತೀರಾ, ಆದ್ರೂ ಆ ಒಂದು ಕಾಲೇಜ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಕೆಇಎಗೆ ಮೇಲ್ ಮಾಡಿದ್ರೆ ಅವರು ನಿಮ್ಗೆ ಚೇಂಜಸ್ ನ ಮಾಡಿ ಇವತ್ತು ಫೈನಲ್ ಅಲಾಟ್ಮೆಂಟ್ ಅನೌನ್ಸ್ ಮಾಡ್ತಾರಲ್ಲ, ಸೊ ಅವಾಗ ಚೇಂಜಸ್ ನ ಮಾಡಿ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಈ ರೀತಿ ನಿಮ್ಮ ರ್ಯಾಂಕ್ 30K ಇದ್ದು, ಆ ಕಾಲೇಜ್ ಕಟ್ ಆಫ್ 35K ಇದ್ದು, ನೀವು ಆ ಕಾಲೇಜ್ ನ ನಿಮ್ಮ ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ರೆ ಅವಾಗ ನಿಮ್ಗೆ ಖಂಡಿತ ಚೇಂಜ್ ಮಾಡ್ಕೊಡ್ತಾರೆ. ಸೊ ಯಾರೆಲ್ಲ ಮೇಲ್ ಮಾಡಿಲ್ಲ ಅಂದ್ರೆ ಈ ತರ ಮಿಸ್ಟೇಕ್ಸ್ ಇದ್ರೆ ಮಾತ್ರ ಮೇಲ್ ಮಾಡಿ, ಇವತ್ತು 11 ಗಂಟೆ ಒಳಗಡೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ತನಕ ನೀವು ಮೇಲ್ ಮಾಡಿ ಚೇಂಜಸ್ ನ ಮಾಡಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ 99.9% ಸೇಮ್ ಟು ಸೇಮ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೊರೆಯೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ನಿನ್ನೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಮೇಲೆ ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಫೈನಲ್ ಅಲಾಟ್ಮೆಂಟ್ ಅಲ್ವಾ, ನೀವು ಖಂಡಿತ ಚಾಯ್ಸ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು? ಸೊ ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ಆದ್ಮೇಲೆ ಸೀಟ್ ಅಲಾಟ್ ಆಗಿರೋರಿಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೀಟ್ ಅಲಾಟ್ ಆಗಿರೋರಿಗೆ ಏನ್ ಮಾಡಬೇಕು, ನೀವು ಫಸ್ಟ್ ಚಾಯ್ಸ್ ಎಂಟ್ರಿ ಮಾಡಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದೆ ಆಪ್ಷನ್, ನಿಮಗೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಒಂದು ಕಾಲೇಜ್ ಸಿಕ್ಕಾಗ ಚಾಯ್ಸ್ ಎಂಟ್ರಿ ಮಾಡಬೇಕು. ಸೊ ಅದರಲ್ಲಿ ಚಾಯ್ಸ್ 1, 2, 3, 4 ಇರುತ್ತೆ. ಸೊ ಇದ್ರ ಬಗ್ಗೆ ಬ್ರೀಫ್ ಆಗಿ ಈಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಈಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರಿಗೆ ಏನ್ ಮಾಡಬೇಕು, ಸೀಟ್ ನಾಟ್ ಅಲಾಟೆಡ್. ಸೊ ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ, ಇದು ಜಸ್ಟ್ ಫಸ್ಟ್ ರೌಂಡ್. ಸೊ ಇನ್ನು ನಿಮ್ಗೆ ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ. ಸೊ ಇನ್ನು 2 ರೌಂಡ್ ಇದೆ, ನೀವು ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಎಂಟ್ರಿನ ಕರೆಕ್ಟ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಸಿಗೋ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ನೀವು ಕಟ್ ಆಫ್ ನೋಡ್ಕೊಂಡು ಅಂತ ಹೇಳಿದ್ರೆ, ನಿಮ್ಗೆ ಖಂಡಿತ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಸೊ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ನೀವು ಏನು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮ್ಗೆ ಚಾಯ್ಸ್ ಎಂಟ್ರಿ ಎಲ್ಲ ಆದ್ಮೇಲೆ, ಈಗ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರುತ್ತೆ, ನಿಮ್ಮ ಅಡ್ಮಿಷನ್ ಎಲ್ಲ ಆದ್ಮೇಲೆ, ಸೊ ಎಲ್ಲರಿಗೂ ಯಾರಿಗೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ ನ ಕೊಡ್ತಾರೆ. ಸೊ ಕಾಲೇಜ್ ನ ನೀವು ಎಡಿಟ್ ಮಾಡ್ಬೋದು. ಅಂದ್ರೆ ಎಡಿಟ್ ಅಂದ್ರೆ ಯಾವ ರೀತಿ, ನೀವು ಕಾಲೇಜ್ ನ ಆಡ್ ಮಾಡೋದಕ್ಕಾಗಲ್ಲ ಅಷ್ಟೇ, ನೀವು ಮೇಲಿರೋ ಕಾಲೇಜ್ ನ ಕೆಳಗೆ ಹಾಕ್ಬೋದು, ಕೆಳಗಿರೋ ಕಾಲೇಜ್ ನ ಮೇಲ್ ಹಾಕ್ಬೋದು, ಅಥವಾ ಈ ಕಾಲೇಜ್ ನಿಮ್ಗೆ ಬೇಡವಾ ಡಿಲೀಟ್ ಮಾಡ್ಬೋದು, ಅಥವಾ ಆರ್ಡರ್ ನ ಚೇಂಜ್ ಮಾಡ್ಬೋದು, ಮೇಲಿರೋದನ್ನ ಕೆಳಗೆ ಹಾಕಿ ಕೆಳಗಿರೋದನ್ನ ಮೇಲ್ ಹಾಕಿ ಈ ರೀತಿ ರೀಆರ್ಡರ್ ಮಾಡ್ಬೋದು ಅಷ್ಟೇ. ಇದೇನೆ ಎಡಿಟ್ ಅಂದ್ರೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಹೊಸ ಕಾಲೇಜ್ ನ ಈ ಒಂದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂದ್ರೆ ಅಡ್ಮಿಷನ್ ಎಲ್ಲ ಆದ್ಮೇಲೆ ಆಡ್ ಮಾಡೋದಕ್ಕಾಗಲ್ಲ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಕೊಡ್ಬೋದು ಚಾನ್ಸ್. ಸೊ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರಿಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಓಕೆನಾ? ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಚಾನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಈ ವರ್ಷ ಚಾಯ್ಸ್, ಈಗ ಯಾವ್ದೋ ಒಂದು ಸ್ಟೂಡೆಂಟ್ಗೆ ಕಾಲೇಜ್ ಸಿಕ್ಕಿದೆ, ಅಲಾಟ್ ಆಗಿದೆ. ಸೊ ಅವರ ಡ್ರೀಮ್ ಕಾಲೇಜ್ ಅದು. ಸೊ ಅವರ ಡ್ರೀಮ್ ಕಾಲೇಜು 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಅವ್ರ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡಿದ್ದಾರೆ. ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಕಾಲೇಜ್ಗೆ ಚಾಯ್ಸ್ 1 ಚೂಸ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಇಷ್ಟೇ ಸಿಂಪಲ್. ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿದೆ, ನೀವು ಕನ್ಫರ್ಮ್ ಆಗಿ ಅದೇ ಕಾಲೇಜ್ ನಮ್ಗೆ ಬೇಕಿತ್ತು, ನಮ್ಗೆ ಅದೇ ಕಾಲೇಜ್ ಸಿಕ್ಕಿದೆ ಅಂತ ಅನ್ಕೊಂಡಿರ್ತೀರಾ. ನೀವು ಚಾಯ್ಸ್ 1 ಚೂಸ್ ಮಾಡ್ಕೊಂಡು ಫೀಸ್ ನ ರೆಡಿ ಮಾಡ್ಕೊಂಡು, ಸೊ ನೀವು ಚಾಯ್ಸ್ 1 ಚೂಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಚಾಯ್ಸ್ 1 ಚೂಸ್ ಮಾಡ್ತೀರಾ. ಚಾಯ್ಸ್ 1 ಚೂಸ್ ಮಾಡಿದಾಗ ನೆಕ್ಸ್ಟ್ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಸೊ ಚಲನ್ ಬರುತ್ತೆ ಆಪ್ಷನ್. ಸೊ ಆ ಒಂದು ಚಲನ್ ಅಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಈ ಒಂದು ಫೀಸ್ ಪೇಮೆಂಟ್ ಅಲ್ಲಿ ಆನ್ಲೈನ್ ಮೋಡ್ ಮತ್ತೆ ಆಫ್ಲೈನ್ ಮೋಡ್ ಇರುತ್ತೆ. ಆನ್ಲೈನ್ ಮೋಡ್ ಮತ್ತೆ ಆಫ್ಲೈನ್ ಮೋಡ್. ಸೊ ಆನ್ಲೈನ್ ಅಂದ್ರೆ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟ್ ನ ಪೇ ಮಾಡೋದು, ಆಫ್ಲೈನ್ ಅಂತ ಆನ್ಲೈನ್ ಅಂದ್ರೆ ನೀವು
ಆನ್ಲೈನ್ ಅಲ್ಲಿ ಫೋನ್ ಪೇ, ಗೂಗಲ್ ಪೇ ಅಥವಾ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡೋದು. ಆಫ್ಲೈನ್ ಅಂತ ಹೇಳಿದ್ರೆ ನೀವು ಬ್ಯಾಂಕ್ಗೆ ಹೋಗಿ ನೆಫ್ಟ್ ಮಾಡುವಂತದ್ದು. ಸೊ ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ, ಅಮೌಂಟ್ ನ ತಗೊಂಡೋಗಿ ಬ್ಯಾಂಕ್ ಅವ್ರಿಗೆ ಕೊಟ್ರೆ ಸಾಕು, ಅವರೇ ನೆಫ್ಟ್ ಮಾಡ್ಕೊಂತಾರೆ. ಸೊ ನನ್ನ ಸಜೆಷನ್, ನೀವು ಆನ್ಲೈನ್ ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ KA ಸರ್ವರ್ ತುಂಬಾ ಬಿಸಿ ಇರುತ್ತೆ. ಕಾಮೆಡ್ಗೆದಾದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡಿದಿರೋ ಸ್ಟೂಡೆಂಟ್ಸ್ ನಂಬರ್ ಕಡಿಮೆ ಕಾಮೆಡ್ಗೆಯಲ್ಲಿ. ಸೊ ಆನ್ಲೈನ್ ಅಲ್ಲಿ ನೀವು ಮಾಡಕ್ ಹೋಯ್ತು ಅಂತ ಹೇಳಿದ್ರೆ 1 lakh ಹತ್ರ ಅಕಸ್ಮಾತ್ ನೀವು ಕರೆಕ್ಟ್ ಆಗಿ ಅಷ್ಟೇ ಅಮೌಂಟ್ ರೆಡಿ ಮಾಡ್ಕೊಂಡಿದ್ರೆ, ಅಕಸ್ಮಾತ್ ಅದು ಫೇಲ್ ಆಗಿ ರೀಫಂಡ್ ಆಗೋದಕ್ಕೆ 3 to 4 days ಬೇಕು ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಸಜೆಷನ್, ಗೋ ವಿತ್ ನಿಮ್ಗೆ ಆಫ್ಲೈನ್ ಹೋಗಿ. ಸೊ ಆನ್ಲೈನ್ ಮಾಡೋದಕ್ಕೆ ಹೋಗ್ಬೇಡಿ. ಆಫ್ಲೈನ್ ಅಲ್ಲಿ ನೀವು ಲೈನ್ ಅಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಹೋಗಿ ಕಾಲೇಜ್ ಅಡ್ಮಿಷನ್, ಇಂಜಿನಿಯರಿಂಗ್ ಫೀಸ್ ಪೇಮೆಂಟ್ ಅಂತ ಹೇಳಿದ್ರೆ ಅವರು ನಿಮ್ಮ ಪೇಮೆಂಟ್ ನ ಬೇಗ ಮಾಡ್ಕೊಡ್ತಾರೆ. ಸೊ ನಿಮ್ಮ ಪೇಮೆಂಟ್ ಆದ ತಕ್ಷಣ ನಿಮ್ದು ಸೀಟ್ ಕನ್ಫರ್ಮೇಶನ್ ಅಂತ ಒಂದು ಈ ವರ್ಷ ಹೊಸದಾಗಿ ಮಾಡ್ತಿರುವಂತದ್ದು. ಸೊ ಲಾಸ್ಟ್ ಇಯರ್ ಎಲ್ಲ ಏನಿತ್ತು, ಅಡ್ಮಿಷನ್ ಆರ್ಡರ್ ಅಂತ ಇತ್ತು. ಸೊ ಅಡ್ಮಿಷನ್ ಆರ್ಡರ್ ತಗೊಂಡೋಗಿ ನೀವು ಕಾಲೇಜಿಗೆ ಕೊಟ್ರೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡ್ಕೊಂತ ಇದ್ರು. ಬಟ್ ಈ ವರ್ಷ ಏನ್ ಮಾಡಿದ್ದಾರೆ, ನಿಮ್ಮ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಒಂದು ಬಿಡ್ತಾರೆ. ಸೊ ಈ ಒಂದು ಸ್ಲಿಪ್ ನಿಮ್ಮ ಅಡ್ಮಿಷನ್ ಇದು ಫೀಸ್ ಪೇಮೆಂಟ್ ಆದ ತಕ್ಷಣ ನಿಮ್ಮ ಲಾಗಿನ್ ಪೋರ್ಟಲ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ನೀವು ತಗೊಂಡೋಗಿ ಕಾಲೇಜ್ಗೆ ಕೊಟ್ಟಾಗ, ಸೊ ಅದು ನೀವು ಬ್ಯಾಂಕ್ ಪೇಮೆಂಟ್ ಆಗಿರುತ್ತಲ್ಲ, ಅದು KA ಪೋರ್ಟಲ್ ಮತ್ತೆ ಕಾಲೇಜ್ ಪೋರ್ಟಲ್ಗೂ ಎರಡಕ್ಕೂ ಲಿಂಕ್ ಆಗಿರುತ್ತೆ. ಸೊ ನೀವು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡೋಗಿ ಕೊಟ್ಟಾಗ ಅವರು ನಿಮ್ಮ ಡಾಕ್ಯುಮೆಂಟ್ಸ್, ನೀವು ಏನೆಲ್ಲ ಡಾಕ್ಯುಮೆಂಟ್ಸ್, ಈಗ ಯಾವ್ದೋ ಒಂದು ಕ್ಯಾಟಗರಿ ನೀವು ರಿಸರ್ವ್ ಮಾಡ್ಕೊಂಡಿರ್ತೀರಾ, ಸೊ ಆ ಡಾಕ್ಯುಮೆಂಟ್ಸ್ ಮತ್ತೆ ನಿಮ್ಮ ಫೋಟೋ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೋಟೋ ಇರುತ್ತಲ್ಲ, ಆ ಫೋಟೋ ಮತ್ತೆ ನಿಮ್ಮ ಲೈವ್ ಫೋಟೋ, ಸೊ ಎರಡನ್ನು ಚೆಕ್ ಮಾಡಿ ಎರಡು ವೆರಿಫೈ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಅಡ್ಮಿಷನ್ ಆರ್ಡರ್ ಅನ್ನೋದು ಸಿಗುತ್ತೆ. ಸೊ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತಲ್ಲ, ಸೊ ಆ ಒಂದು ಅಡ್ಮಿಷನ್ ಆರ್ಡರ್ ಅಲ್ಲಿ ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಅಂತ ಇರುತ್ತೆ. ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಅಂತ ಇರುತ್ತೆ. ಸೊ ಈ ಎರಡು ಕಾಪಿ, ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ, ಕಾಲೇಜ್ ಕಾಪಿ ಕಾಲೇಜ್ ಅವರೇ ಇಟ್ಕೊಂತಾರೆ. ಸೊ ಈ ರೀತಿ ಇರುತ್ತೆ ಅಡ್ಮಿಷನ್ ಪ್ರೊಸೆಸ್. ನೆಕ್ಸ್ಟ್ ಲಾಸ್ಟ್ ಇಯರ್ ಏನಿತ್ತು, ನೀವು ಅಡ್ಮಿಷನ್ ಆದ್ಮೇಲೆ ಕಾಲೇಜ್ ರಿಪೋರ್ಟ್ ಅನ್ನೋ ಒಂದು ಪ್ರೊಸೆಸ್ ಇತ್ತು. ಬಟ್ ಈ ವರ್ಷ ಏನ್ ಮಾಡಿದ್ದಾರೆ, ಅದನ್ನ ರಿಮೂವ್ ಮಾಡಿದ್ದಾರೆ. ಸೊ ಕಾಲೇಜ್ ಅವರೇ ಅವರು KAಗೆ ರಿಪೋರ್ಟ್ ಮಾಡ್ಕೊಂತಾರೆ. ನೀವು ಯಾವುದೇ ರೀತಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಫೀಸ್ ಪೇಮೆಂಟ್ ಆಗಿ ಫೀಸ್ ರೆಸಿಪ್ಟ್ ಮತ್ತೆ ಅಡ್ಮಿಷನ್ ಆರ್ಡರ್, ನೀವು ಅದೆರಡನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ ಸಾಕು. ಸೊ ಫೀಸ್ ಸ್ಲಿಪ್ ಇದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಅದು ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. ಆದ್ರಿಂದ ಫೀಸ್ ಸ್ಲಿಪ್ ನೀವು ಏನ್ ಪೇ ಮಾಡ್ತೀರಾ ಅದರಲ್ಲಿ ಸ್ಟೂಡೆಂಟ್ ಕಾಪಿ ಅಂತ ಇರುತ್ತಲ್ಲ, ಅದನ್ನ ನಿಮ್ಗೆ ಕೊಟ್ಟಾಗ ನೀವು ಕರೆಕ್ಟ್ ಆಗಿ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಕಾಲರ್ಶಿಪ್ಗೆಲ್ಲ ಅದು ಬೇಕಾಗುತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಈಗ ಚಾಯ್ಸ್ 1 ಇಷ್ಟೇನೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಚಾಯ್ಸ್ 2. ಸೊ ಯಾವ ರೀತಿ ಚಾಯ್ಸ್ 2 ಹೇಳ್ತೀನಿ ನೋಡಿ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಯಾರಿಗೆ ಹೇಳ್ತಾ ಇದೀನಿ, ಕಂಪ್ಲೀಟ್ ನೀವು 100% ನಿಮ್ಮ ಲಿಸ್ಟ್ ಅಲ್ಲಿ 10 ಕಾಲೇಜ್ ಅಥವಾ 20 ಅಥವಾ 100 ಕಾಲೇಜ್ ಆಡ್ ಮಾಡಿದ್ರು ಕಂಪ್ಲೀಟ್ ಈ ಇಷ್ಟು ಕಾಲೇಜ್ ಇಂಜಿನಿಯರಿಂಗ್ ಕೋರ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇಂಜಿನಿಯರಿಂಗ್ ಮಾಡ್ತಾ ಇದೀರಾ ಅಂತಂದ್ರೆ ಯಾರು ಫೀಸ್ ಪೇಮೆಂಟ್ ಮಾಡಬೇಕು ಹಂಗಾದ್ರೆ, ಈಗ ಈ ರೀತಿ ನೀವು ಒಂದು 5 ಕಾಲೇಜ್ ಆಡ್ ಮಾಡಿರ್ತೀರ, ಒಂದು 100 ಕಾಲೇಜ್ ಅಂತ ಅನ್ಕೊಳ್ಳಿ. ಸೊ ಇದು ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿದೆ. ಇಲ್ಲಿ ನಿಮ್ಮ ಮೆಡಿಕಲ್ ಕೋರ್ಸಸ್, ಸೊ ಮೆಡಿಕಲ್ ಇರುತ್ತಲ್ಲ, ಸೊ ಇಲ್ಲಿ ಮೆಡಿಕಲ್ ಇತ್ತು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಕಾಶ್ ಅಂಡ್ ಡೆಪಾಸಿಟ್ ಅಂತ 1 lakh ನ ಪೇಮೆಂಟ್ ಮಾಡಬೇಕು. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಡೈರೆಕ್ಟ್ ಆಗಿ ನೀವು ಪೂರ್ತಿ ಇಂಜಿನಿಯರಿಂಗ್ ಕೋರ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಇದು ಅದು ಬರೀ ನೀ ಸ್ಟೂಡೆಂಟ್ಸ್ ಗೆ ನಾ ಹೇಳಿದ್ದು, ಮೇಲ್ಗಡೆ ಏನಾದ್ರು ಮೆಡಿಕಲ್ ಸೀಟ್ ಇತ್ತು ಅಂತ ಹೇಳಿದ್ರೆ ಅವಾಗ ಮಾತ್ರ ನೀವು ಕಾಶ್ ಅಂಡ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ ನೀಟ್ ಸ್ಟೂಡೆಂಟ್ಸ್ ಮಾತ್ರ ಅದು ಅಪ್ಲಿಕಬಲ್ ಆಗುವಂತದ್ದು. ಅಂದ್ರೆ ನೀವು ಇಂಜಿನಿಯರಿಂಗ್ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡ್ ಅಲ್ಲಿ, ಮೇಲ್ಗಡೆ ಕಾಲೇಜ್ ನೀಟ್ ಅಂದ್ರೆ ಮೆಡಿಕಲ್ ಸೀಟ್ ಇರುತ್ತೆ, ಆವಾಗ ನೀವು ಕಾಶ್ ಅಂಡ್ ಡೆಪಾಸಿಟ್ ಮಾಡಬೇಕು. ಒಂದು ಇಂಜಿನಿಯರಿಂಗ್ ಕೋರ್ಸಸ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಅಮೌಂಟ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಚಾಯ್ಸ್ 2 ಏನು ಅಂತ ಹೇಳಿದ್ರೆ, ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ಈಗ ಒಂದು 10 ಕಾಲೇಜ್ ಆಡ್ ಮಾಡಿರ್ತೀರ. 1 2 3 4 5 6 7 8 9 10 11 12 ಈ ರೀತಿ ಒಂದಷ್ಟು ಕಾಲೇಜ್ ನ ಆಡ್ ಮಾಡಿರ್ತೀರ. ಸೊ ಈ ರೀತಿ ಆಡ್ ಮಾಡಿದಾಗ ನಿಮ್ಗೆ ಇಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಕ್ಕುತ್ತೆ. ಸೊ ಈ ಒಂದು ಕಾಲೇಜ್ ನಿಮ್ಗೆ ಸಿಗುತ್ತೆ. ಸೊ ಈ ಒಂದು ಕಾಲೇಜ್ ನಿಮ್ಗೆ ಒಂದು 80% ಓಕೆ. ಸೊ ಈ ಒಂದು ಕಾಲೇಜು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಕಾಲೇಜು ಇಲ್ಲೆಲ್ಲೋ ಇದೆ. ಸೊ ಇಲ್ಲೆಲ್ಲೋ ಇದೆ. ಆವಾಗ ನೀವೇನ್ ಮಾಡ್ಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು
ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಇದಿಷ್ಟು ಕಾಲೇಜ್ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಇಷ್ಟು ಕಾಲೇಜ್ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಯಾವ್ದೆಲ್ಲ ಕಾಲೇಜ್ ಈಗ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಒಂದೇ ನಿಮಿಷ. ಇಷ್ಟು ಕಾಲೇಜ್ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಯಾವುದು ಇಲ್ಲಿ ಇಷ್ಟು ಕಾಲೇಜ್ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ಯಾವ್ದೋ ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಇಲ್ಲಿ ತನಕ ನಿಮ್ಮ ಇಷ್ಟು ಕಾಲೇಜ್ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ಕಾಲೇಜ್ ಕೆಳಗಡೆ ಇರುತ್ತಲ್ಲ, ಇದೆಲ್ಲ ಕಾಲೇಜ್ ಡಿಲೀಟ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಮ ಈಗ ಯಾವ್ದೋ ಒಂದು ಸೀಟು ಇದು ಅಲಾಟ್ ಆಗಿದೆ ನಿಮ್ಗೆ. ಸೊ ಈ ಒಂದು ಅಲಾಟ್ ಆಗಿರೋ ಕಾಲೇಜ್ ಮೇಲ್ಗಡೆ ಏನೆಲ್ಲ ಕಾಲೇಜ್ ಇರುತ್ತೆ ಇದು ನಿಮ್ಮ ನೆಕ್ಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಇದ್ರ ಕೆಳಗಡೆ ಇರೋ ಎಲ್ಲಾ ಕಾಲೇಜ್ ಡಿಲೀಟ್ ಆಗುತ್ತೆ. ಸೊ ಇದೊಂದು ಮೈಂಡ್ ಅಲ್ಲಿ ಇರ್ಲಿ. ನೀವು ಅಪ್ಗ್ರೇಡ್ ಆಗ್ತಾ ಇದೀರಾ. ಸೊ ಇಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಒಂದು ಕಾಲೇಜಿಂದ ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜ್ಗೆ ನೀವು ಅಪ್ಗ್ರೇಡ್ ಆಗ್ತಾ ಇದೀರಾ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಜಸ್ಟ್ ನೀವು ಅಪ್ಗ್ರೇಡ್ ಆಗೋದಕ್ಕೆ ಸೆಕೆಂಡ್ ರೌಂಡ್ ಹೋಗ್ತೀರಾ. ಮೇಲ್ಗಡೆ ಇರೋ ಕಾಲೇಜ್ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಈ ಒಂದು ಕಾಲೇಜ್ ಮೇಲಿರೋ ಎಲ್ಲಾ ಕಾಲೇಜ್ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಕೆಳಗಡೆ ಇರೋ ಎಲ್ಲಾ ಕಾಲೇಜ್ ನೆಕ್ಸ್ಟ್ ರೌಂಡ್ ಇಂದ ಡಿಲೀಟ್ ಆಗುತ್ತೆ. ಇದನ್ನ ನೀವು ರಿಆರ್ಡರ್ ಮಾಡ್ಕೋಬಹುದು, ಡಿಲೀಟ್ ಮಾಡಬಹುದು. ಸೊ ಇದೆರಡು ಆಪ್ಷನ್ ಇರುತ್ತೆ. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೀವು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಹೇಳ್ತಾ ಇರೋದು ನಾನು. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಸೀಟ್ ಹೋಲ್ಡ್ ಅಲ್ಲಿ ಇರುತ್ತೆ. ಅಕಸ್ಮಾತ್ ನಿಮ್ಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಇಲ್ಲಿರೋ ಯಾವ್ದೋ ಕಾಲೇಜ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಾಲೇಜ್ ಸೀಟ್ ಹೋಲ್ಡ್ ಅಲ್ಲಿ ಇರುತ್ತಲ್ಲ, ಇದೇ ನಿಮ್ಮ ಸೆಕೆಂಡ್ ರೌಂಡ್ ಗೆ ಅಲಾಟ್ ಆಗುತ್ತೆ. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಕಸ್ಮಾತ್ ಬೇರೆ ಈ ಕಾಲೇಜಿಂದ ಮೇಲ್ಗಡೆ ಇರೋ ಕಾಲೇಜ್ ನಿಮ್ಮ ಕಟ್ ಆಫ್ ಗೆ ಮ್ಯಾಚ್ ಆಗಿ ಸಿಕ್ತು ಅಂತ ಹೇಳಿದ್ರೆ ಇದು ಕಾಲೇಜ್ ಡಿಲೀಟ್ ಆಗುತ್ತೆ. ಇಲ್ಲಿ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಇಷ್ಟೇ ಪ್ರೊಸೆಸ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನೀವು ಅಡ್ಮಿಷನ್ ಇರಲ್ಲ, ನೋ ಫೀಸ್ ಪೇಮೆಂಟ್. ಸೊ ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟ್ ಚಾಯ್ಸ್ 3 ಏನು ಅಂತ ಹೇಳಿದ್ರೆ, ಸೊ ಚಾಯ್ಸ್ 3 ಆಲ್ಮೋಸ್ಟ್ ಸಿಂಪಲ್, ಬಟ್ ನೀವು ಅಲ್ಲಿ ಹೋಲ್ಡ್ ಮಾಡ್ತಾ ಇದೀರಿ ಸೆಕೆಂಡ್ ರೌಂಡ್ ಅಲ್ಲಿ. ಇಲ್ಲಿ ಕಾಲೇಜ್ ನೇ ಡಿಲೀಟ್ ಮಾಡ್ತೀರಾ. ಈಗ ಒಂದು ಎಷ್ಟು ಕಾಲೇಜ್ ಆಡ್ ಮಾಡ್ತೀರಾ ಅನ್ಕೊಳ್ಳಿ. ಈಗ ಒಂದೆಷ್ಟು 3ನೇ ಕಾಲೇಜ್ ನಿಮ್ಗೆ ಸಿಕ್ಕಿದೆ. ಸೊ ಫಸ್ಟ್ ರೌಂಡ್ ಅಲ್ಲಿ 3ನೇ ಕಾಲೇಜ್ ಸಿಕ್ಕಿದೆ. ನಿಮ್ಗೆ ಆ ಕಾಲೇಜು ಇಷ್ಟ ಇಲ್ಲ. ಸೊ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮಿಸ್ ಆಗಿ ಏನೋ ಆ ಕಾಲೇಜ್ ಸಿಕ್ಕಿದೆ, ಅಥವಾ ಇವಾಗ ಮೈಂಡ್ ನ ಚೇಂಜ್ ಮಾಡ್ಕೊಂಡಿರ್ತೀರಾ. ಆವಾಗ ಏನಾಗುತ್ತೆ, ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಮಿಕ್ಕಿದ ಎಲ್ಲಾ ಕಾಲೇಜ್ ನಿಮ್ಮ ಸೆಕೆಂಡ್ ರೌಂಡ್ ಗೆ ಕ್ಯಾರಿ ಆಗುತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇಷ್ಟೇನೆ, ಫೀಸ್ ಪೇಮೆಂಟ್ ಇರೋದಿಲ್ಲ. ಜಸ್ಟ್ ನಿಮ್ಗೆ ಸಿಕ್ಕಿರೋ ಸೀಟ್ ನ ನೀವು ಕ್ಯಾನ್ಸಲ್ ಮಾಡ್ಕೊಂತೀರಾ. ಸೊ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಮಿಕ್ಕಿದ ಈ ಎರಡು ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಗೆ ಕ್ಯಾರಿ ಆಗುತ್ತೆ. ಸೊ ಆವಾಗ ನೀವು ರಿಆರ್ಡರ್ ಮಾಡ್ಕೋಬಹುದು, ಮೇಲಿರೋದನ್ನ ಕೆಳಗೆ ಹಾಕ್ಬೋದು, ಅಥವಾ ಕಾಲೇಜ್ ನ ಡಿಲೀಟ್ ಮಾಡಬಹುದು, ಬಟ್ ಆಡ್ ಮಾಡೋದಕ್ಕೆ ಆಗಲ್ಲ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಚಾಯ್ಸ್ 3 ಇಷ್ಟೇನೆ ಸಿಂಪಲ್, ಫೀಸ್ ಪೇಮೆಂಟ್ ಇರೋದಿಲ್ಲ. ನೀವು ಸಿಕ್ಕಿರೋ ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂತೀರಾ, ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟ್ ಚಾಯ್ಸ್ 4 ಸಿಂಪಲ್. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ್ದೋ ಒಂದು ಕಾಲೇಜ್ ನಿಮ್ಗೆ ಸಿಕ್ಕಿರುತ್ತೆ. ಸೊ ನಿಮ್ಗೆ ಕಾಲೇಜ್ ಸಿಕ್ಕಿರುತ್ತೆ, ಆವಾಗ ನೀವೇನ್ ಅನ್ಕೊಂತೀರಾ, ಲಾಂಗ್ ಟರ್ಮ್ ಕೋರ್ಸ್ ಮಾಡ್ಬೇಕು, ಅಥವಾ ಸಿಇಟಿನ ಮತ್ತೆ ಬರೀಬೇಕು, ಅಥವಾ ನಿಮ್ಮ ಪ್ಲಾನ್ ಚೇಂಜ್ ಮಾಡ್ಕೊಂಡು ನೀವು ಈ ವರ್ಷ ಇಂಜಿನಿಯರಿಂಗ್ ಅಥವಾ ಈ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಈ ರೀತಿ ನೀವು ಮೈಂಡ್ ಚೇಂಜ್ ಮಾಡಿದಾಗ ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡು ಕೆಇಎ ಆಪ್ಷನ್ 3 ಇಂದ ಎಕ್ಸಿಟ್ ಆಗ್ಬೋದು. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಜಸ್ಟ್ ನೀವು ಆಪ್ಷನ್ 3 ಇಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟ್ ಈಗ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ. ಸೊ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ನ ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ, ನೀವು ಒನ್ ಟೈಮ್ ಸೆಲೆಕ್ಟ್ ಮಾಡಬಹುದಷ್ಟೇ. ಸೊ ನೀವು ಒಂದ್ಸಲ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೊಂದ್ಸಲ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಬಟ್ ನೀವು ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಇದನ್ನ ಚೇಂಜಸ್ ಮಾಡ್ಕೋಬಹುದು. ಯಾವ ರೀತಿ, ಈಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಬಿಡ್ತೀರಾ ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಡ್ತೀರಾ, ಆವಾಗ ನಿಮ್ಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ, ಸೊ ಆವಾಗ ನೀವು ಈ ಚಾಯ್ಸ್ 3 ಮತ್ತೆ ಚಾಯ್ಸ್ 4 ನ ಚೇಂಜಸ್ ಮಾಡ್ಕೋಬಹುದು. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಬಿಟ್ಟಿರ್ತೀರಾ ಮಿಸ್ ಆಗಿ, ನೆಕ್ಸ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆ ಸೀಟ್ ಫೀಸ್, ನೀವು ಆ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿ, ಅಂದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗ್ಲೇಬೇಕು. ಅಕಸ್ಮಾತ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು ಅಷ್ಟೇ, ಸೀಟ್ ಹೋಲ್ಡ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಬಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನೀವು ಚಾಯ್ಸ್ ನ ನಿಮ್ಮ ಮೈಂಡ್ ಏನಾದ್ರು ಅಕಸ್ಮಾತ್ ನಿಮ್ಮ ಮೈಂಡ್ ಚೇಂಜ್ ಮಾಡಿದ್ರೆ, ನಾನು ಚಾಯ್ಸ್ 3 ಮಿಸ್ ಆಗಿ ತಪ್ಪಾಗಿ ನಾನು ಚೂಸ್ ಮಾಡಿದೆ, ಅಥವಾ ಸೈಬರ್ ಅಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು, ಈ ರೀತಿ ನಿಮ್ಗೆ ಏನಾದ್ರು ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಆವಾಗ ಚಾಯ್ಸ್ 3 ಬದಲು ಬೇರೆ ಚಾಯ್ಸ್ ನ ಚೂಸ್ ಮಾಡಬಹುದು. ಅಕಸ್ಮಾತ್ 4 ಚೂಸ್ ಮಾಡಿದ್ರೆ ನೀವು ಎಕ್ಸಿಟ್ ಆಗ್ತೀರಾ, ಮತ್ತೆ ಲಾಸ್ಟ್ ಡೇಟ್ ತನಕ ನೀವು ಚೇಂಜ್ ಮಾಡ್ಕೋಬಹುದು. ಅಕಸ್ಮಾತ್ 3 ಇಂದ ನೀವು 1 ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಚಾಯ್ಸ್ 1 ಫ್ರೀಸ್ ಆಗುತ್ತೆ, ನೀವು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಸೊ ಚಾಯ್ಸ್ 1 ಮತ್ತೆ 2 ಚೂಸ್ ಮಾಡೋರು ಬಹಳ ಕೇರ್ಫುಲ್ ಆಗಿರಿ. ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಚೂಸ್ ಮಾಡೋರು ನೀವು ಚೇಂಜಸ್ ನ ಮಾಡ್ಕೋಬಹುದು. ಸೊ ಇಷ್ಟೇ ಸಿಂಪಲ್. ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ನೆಕ್ಸ್ಟ್ ಸಪರೇಟ್ ಆಗಿ ಚಾಯ್ಸ್ 2 ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 80% ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಲ್ಲ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಆದ್ರಿಂದ ಸೆಕೆಂಡ್ ರೌಂಡ್ ಗೆ ಚಾಯ್ಸ್ 2 ಕೊಟ್ಕೊಂಡು ಯಾವ ರೀತಿ ನಿಮ್ಮ ಪ್ರೋಸೆಸ್ ಇರುತ್ತೆ, ಸೊ ಅದ್ರ ಬಗ್ಗೆ ಸಪರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.